ಉಡುಪಿಯಲ್ಲಿ ಭೀಕರ ಜಲಕ್ಷಾಮ ಶುರುವಾಗಿದೆ. ಈ ಮಧ್ಯೆಯೇ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಎಂಬಂತೆ ಅವಳಿ ತಾಲೂಕುಗಳ ಜೀವನದಿಯೊಂದು ಬರಿದಾಗ್ತಾ ಇದೆ. ಆ ನದಿ ಯಾವುದು? ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಉಡುಪಿ ಜಿಲ್ಲೆಯ ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ಜೀವನದಿ ವರಾಹಿ ಎಂದರೆ ತಪ್ಪಾಗಲಾರದು. ಈ ಬಾರಿ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಮಳೆಯಾಗಿರುವ ಹಿನ್ನೆಲೆ ವರಾಹಿ ನದಿ ಸಹ ಅವಧಿಗೂ ಮೊದಲೇ ಬತ್ತುವ ಭೀತಿ ಎದುರಾಗಿದೆ. ಶಿವಮೊಗ್ಗ ಜಿಲ್ಲೆಯ ಮಾಣಿಯಲ್ಲಿ ವರಾಹಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಲಾಗಿದೆ. ಮೊದಲೇ ನದಿಯಲ್ಲಿ ನೀರಿನ ಶೇಖರಣೆ ಪ್ರಮಾಣವು ಕಡಿಮೆಯಾಗಿದ್ದು ವರಾಹಿ ನದಿಯನ್ನ ನಂಬಿಕೊಂಡಿರುವವರಿಗೆ ಆತಂಕ ಹೆಚ್ಚಿಸಿದೆ. ನೀರಿನ ಅಭಾವ ಉಡುಪಿಗೆ ತಟ್ಟಿದೆ. ಈಗ ಫೆಬ್ರವರಿ ಸುಡು ಬೇಸಿಗೆಯಲ್ಲಿ ನೀರಿನ ಮಟ್ಟ ಅಲ್ಲಿ ಕೂಡ ಡ್ಯಾಮ್ನಲ್ಲಿ ಕುಸಿತ ಉಂಟು. ಬಹುಶಃ ನಮಗೆ ಇನ್ನು ಹೇಳೊಂದು 60-70 ದಿವಸದೊಳಗೆ ನೀರು ಮುಗಿಯುವಂಥ ಹಂತದಲ್ಲಿ ನಾವು ಇದ್ದೇವೆ. ಯಾಕಂತೇಳಿ ದಿನ ಹೋದಾಗೆ ಕನೆಕ್ಷನ್ ನಲ್ಲಿ ನೀರಿನ ಸಂಪರ್ಕ ಜೋಡಣೆ ಎಲ್ಲ ಜಾಸ್ತಿ ಆಗ್ತಾಯಿದೆ. ಉಡುಪಿ ನಗರ ಬೆಳೀತಾ ಇದೆ. ಇದನ್ನೇ ನಂಬಿಕೊಂಡು ಇದ್ದು ಈಗ ವಾರಾಹಿಯ ದೊಡ್ಡ ಪ್ರಾಜೆಕ್ಟ್ ಒಂದು 370 ಕೋಟಿದು ಕಳೆದಲ್ಲ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿರ್ಬೋದು. ಅದು ವೇಗಗತಿ ಸಾಲದು. ಯಾಕಂತ ಹೇಳಿದರೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅಥವಾ ಜನಪ್ರತಿನಿಧಿಗಳು ಹೇಳ್ತಾರೆ ಏಪ್ರಿಲ್ನೊಳಗೆ ನಾವು ಮುಗಿಸ್ತೇವೆ ಅಂತ. ಬಹುಶಃ ಕಾಮಗಾರಿಗ ಹಂತದಲ್ಲಿದೆ. ವರಾಹಿ ಯೋಜನೆ ಆರಂಭವಾಗಿ ಹಲವು ವರ್ಷಗಳೇ ಉರುಳಿವೆ. ಇದುವರೆಗೆ ಹಲವಾರು ಸರ್ಕಾರಗಳು ಬಂದರೂ ಯೋಜನೆ ಮಾತ್ರ ಪೂರ್ಣಗೊಂಡಿಲ್ಲ. ಈ ನದಿಯನ್ನೇ ನಂಬಿಕೊಂಡು ಹಾಲಾಡಿ ಸಮೀಪದ ಬರತ್ಕಲ್ನಲ್ಲಿ ಉಡುಪಿ ನಗರಸಭೆಗೆ ನೀರು ಸರಬರಾಜು ಮಾಡುವ ಯೋಜನೆ ಚಾಲ್ತಿಯಲ್ಲಿದೆ. ಇದರ ಜೊತೆಗೆ ವರಾಹಿಯಿಂದಲೇ ಹೆಬ್ರಿ, ಕಾರ್ಕಳ ಹಾಗೂ ಬೆಳ್ತಂಗಡಿಯವರೆಗೂ ನೀರು ಸರಬರಾಜು ಮಾಡುವ ಇನ್ನೊಂದು ಯೋಜನೆ ಆರಂಭಿಸುವ ಲಕ್ಷಣಗಳು ಈ ಭಾಗದಲ್ಲಿ ಕಂಡುಬರುತ್ತಿದ್ದು ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಉಡುಪಿಯಲ್ಲಿ ಕಡಿಮೆ ಪ್ರಮಾಣದ ಮಳೆಯಾದ ಹಿನ್ನೆಲೆಯಲ್ಲಿ ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ಆಲೋಚಿಸುವಂತಾಗಿದೆ. ಇನ್ನು ಜೀವನದಿ ಅವಧಿಗೂ ಮುನ್ನವೇ ಬತ್ತಿ ಹೋದ್ರೆ ಮುಂದಿನ ದಿನಗಳು ಹೇಗೆ ಅನ್ನೋ ಆತಂಕ ಸ್ಥಳೀಯರನ್ನ ಕಾಡ್ತಿದೆ. ಧಾರವಾಡ ಜಿಲ್ಲೆಯಾದ್ಯಂತ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮುಂದಿನ ದಿನಗಳು ಇನ್ನಷ್ಟು ಭಯಂಕರವಾಗಿ ಇರಲಿದೆ ಅಂತ ವರದಿ ಹೇಳಿದ್ದು ಜಿಲ್ಲಾಡಳಿತ ಸಮರೋಪಾದಿಯಲ್ಲಿ ಪೂರ್ವ ಸಿದ್ಧತೆಯನ್ನ ಆರಂಭಿಸಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯ ಧಾರವಾಡ, ಹುಬ್ಬಳ್ಳಿ, ಅವಳಿ ನಗರ ಸೇರಿದಂತೆ ಅನೇಕ ಹಳ್ಳಿಗಳಿಗೂ ನೀರು ಪೂರೈಸುವ ಜಲಮೂಲವಾಗಿದೆ. ಆದರೆ ಈ ಜಲಾಶಯದಲ್ಲಿಯೂ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಜೂನ್ವರೆಗೆ ಜಿಲ್ಲೆಯ 152 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಎದುರಾಗೋ ಸಾಧ್ಯತೆ ಇದೆ. 152 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಒಟ್ಟು 320 ಖಾಸಗಿ ಬೋರ್ವೆಲ್ಗಳಿದ್ದು ಒಂದೊಮ್ಮೆ ಡ್ಯಾಂ ಬರಿದಾದ್ರೆ ಈ ಬೋರ್ವೆಲ್ಗಳನ್ನು ಬಳಸಿಕೊಂಡು ನೀರು ಸರಬರಾಜಿಗೆ ಜಿಲ್ಲಾಡಳಿತ ಪ್ಲಾನ್ ಮಾಡಿಕೊಂಡಿದೆ. ಧಾರವಾಡ ಜಿಲ್ಲೆಯಲ್ಲಿ ಬರಗಾಲ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎಲ್ಲಿ ನಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅದನ್ನು ನಾವು ಮುಂಚಿತವಾಗಿಯೇ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಈಗ ಜೂನ್ವರೆಗೆ ನಮಗೆ ಯಾವ ವಿಲೇಜ್ಗಳಿಗೆ ಪ್ರಾಬ್ಲಮ್ ಬರಬಹುದು ಅಂತ ಅದರಲ್ಲಿ 152 ವಿಲೇಜಸ್ಗಳನ್ನು ಈಗಾಗಲೇ ಗುರುತು ಮಾಡಿದ್ದೀವಿ. ಇತ್ತೀಚೆಗೆ ಅಲ್ಲಿ ನಮಗೆ ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ, ಜನರಿಗೆ ನೀರು ಪೂರೈಸೋದ್ರಲ್ಲಿ ಕಷ್ಟ ಆಗಿದೆ ಅಂತ ವಿಲೇಜ್ಗಳಲ್ಲಿ ನಾವು ಪ್ರೈವೇಟ್ ಬೋರ್ವೆಲ್ಸ್ಗಳನ್ನು ಕೂಡ ಹೈರ್ ಮಾಡಿ ಇಟ್ಕೊಂಡಿದ್ದೀವಿ. ಧಾರವಾಡದಲ್ಲಿರೋ ನೀರಸಾಗರ ಜಲಾಶಯದಿಂದ ಹುಬ್ಬಳ್ಳಿ ನಗರದ 22 ವಾರ್ಡ್ಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಿದೆ. ಸದ್ಯ ಈ ಡ್ಯಾಂನಲ್ಲೂ ಕೇವಲ 0.3 ಟಿಎಂಸಿಯಷ್ಟು ಮಾತ್ರ ನೀರಿದೆ. ಈಗಾಗಲೇ ನವಲಗುಂದ ತಾಲೂಕಿನಲ್ಲಿರೋ ಕೆರೆಗಳಲ್ಲಿ ಮಲಪ್ರಭಾ ಕಾಲುವೆ ಮೂಲಕ ಕುಡಿಯುವ ನೀರು ಸಂಗ್ರಹಿಸಿಟ್ಟುಕೊಳ್ಳಲಾಗಿದೆ. ಕಲಘಟಗಿ ಪಟ್ಟಣಕ್ಕೆ ನೀರು ಪೂರೈಸುವ ಬೆಣಚಿ ಹಳ್ಳದಿಂದಲೂ ನೀರಿನ ಮಟ್ಟ ಕಡಿಮೆಯಾಗಿದೆ. ಕುಡಿಯುವ ನೀರಿಗೆ ನಾವು ಆದ್ಯತೆ ಕೊಡಬೇಕಾಗಿರುವುದರಿಂದ ನಾವು ನೀರು ಸಾಗರ ಮಾತ್ರ ಅಲ್ಲ, ಎಲ್ಲಿ ನಾವು ಸಂಗ್ರಹಣೆ ಮಾಡಿದೀವಿ ಕೆರೆಗಳು, ರಿಸರ್ವಾಯರ್ಸ್ಗಳು ಎಲ್ಲಿ ಕುಡಿಯುವ ನೀರು ಇದಾವೆ ಅದನ್ನು ಕುಡಿಯುವ ನೀರಿಗೆ ಮಾತ್ರ ನಾವು ಅದನ್ನು ಸೀಮಿತ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಸೂಚನೆ ಮಾಡಿದೀವಿ. ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಕುಡಿಯುವ ನೀರು ಬಿಟ್ಟು ಬೇರೆ ಬಳಕೆಗೆ ಮಾಡಬಾರದು ಅಂತ ಅದರಲ್ಲಿ ನಮ್ಮ ಅಧಿಕಾರಿಗಳು ನಿಗಾ ವಹಿಸ್ತಾ ಇದ್ದಾರೆ.
ಒಟ್ಟಾರೆಯಾಗಿ ಮುಂದೆ ಬರಬಹುದಾದ ಜಲಕ್ಷಾಮವನ್ನ ಎದುರಿಸೋಕೆ ಧಾರವಾಡ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆದರೆ ಬೋರ್ವೆಲ್ಗಳು ಸಹ ಬತ್ತಿ ಹೋದ್ರೆ ಮುಂದಿನ ದಾರಿ ಯಾವುದು ಅನ್ನೋ ಆತಂಕವೂ ಕಾಡ್ತಿದೆ. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.